ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ಏನು 3 ರೆಮಿಡಿ ತೊಗೊಂಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಇದು ತುಂಬಾ ಉಪಯೋಗ. ನಿಮ್ಮ ಮನೆ ಮುಖದಲ್ಲಿ ಬಂಗ್ ಏನಾದರೂ ಇದ್ದರೆ ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಇದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ರೆಮಿಡಿನ ಮನೆಯಲ್ಲೇ ಮಾಡ್ಕೊಳ್ಳಿ, ಅಂದರೆ ತುಂಬ ಒಳ್ಳೆಯದು. ಬರೀ ಮುಖಕ್ಕೆ ಹಚ್ಕೊಳ್ಳೋದು ಅಷ್ಟೇ ಅಲ್ಲ, ಹೊಟ್ಟೆಗೂ ತೊಗೋಬೇಕು. ಹೊಟ್ಟೆಯಿಂದ ಒಳಗಡೆಯಿಂದನೇ ಬಂದಿರತ್ತಲ್ವ ಅದು. ಅದಕ್ಕೋಸ್ಕರ ಒಳಗಡೆಯಿಂದನೇ ಗ್ಲೋಯಿಂಗ್ ಬರಬೇಕು ನಿಮಗೆ ಸ್ಕಿನ್ನು. ಅಂದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲೆ ಮುಖಕ್ಕೆ ಬಡ್ಕೊಂಡು ಏನು ಉಪಯೋಗ ಹೇಳಿ. ಅದಕ್ಕೋಸ್ಕರ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಮಕ್ಕಳ ಆಪ್ರೇಷನ್ ಆಗಿಂದ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಮದುವೆಗಿಂತ ಮೊದಲು ಒಬ್ಬೊಬ್ಬರಿಗೆ ಬೇಗ ಬರುತ್ತೆ. ಹಾರ್ಮೋನ್ಸ್ ಚೇಂಜಸ್ ಇರೋದ್ರಿಂದ ಬೇಗ ಪಿಗ್ಮೆಂಟೇಷನ್ ಬರುತ್ತೆ, ಅಂದರೆ ಬಂಗು ಅಂತಾರೆ. ಇದು ಪಟಕ ಅಂತ ಕರೀತಾರೆ. ಹಳೆ ಕಾಲದಾಗ ಪಟಕ ತೊಗೊಂಡು ಮುಖಕ್ಕೆಲ್ಲ ಸ್ವಲ್ಪ ಬ್ಲಡ್ ಬಂತಂದರೆ ಈ ಪಟಕ ತೊಗೊಂಡು ಅಲ್ಲಿ ಬ್ಲಡ್ ಬರೋ ಜಾಗದಲ್ಲಿ ಇಟ್ಕೊಂಡ್ಬಿಟ್ರೆ ಬ್ಲಡ್ ಸ್ಟಾಪ್ ಆಗ್ತಾಯಿತ್ತು. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನಿವಾಗ. ಇದೇನಾದರೂ ಪಟಕ ಬೇಕಾದರೆ ನಮಗೆ ಆರ್ಡ್ರ್ ಕೊಡ್ಬೋದು, ನಂಬರ್ ಮೆನ್ಷನ್ ಮಾಡಿರ್ತೀನಿ ನಾನು. ಪಟಕದ ಕಲ್ಲು ಬೇಕಾದರೆ ನನಗೆ ಆರ್ಡ್ರ್ ಕೊಡಿ, ನಾನು ನಿಮಗೆ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಇದಕ್ಕೆ ಯಾವುದರಿಂದ ನಮಗೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಇದೇನು ದೊಡ್ಡಪತ್ರೆ ಎಲೆ. ದೊಡ್ಡಪತ್ರೆ ಎಲೆ ಅಂದರೆ ತುಂಬಾ ಹಾರ್ಮೋನ್ಸ್ ಚೇಂಜಸ್ ಮಾಡುತ್ತೆ ಹೆಣ್ಮಕ್ಳಿಗೆ. ಮೊದಲಿನ ಥರನೇ ನಾವು ಚೆನ್ನಾಗಿ ಸ್ಕಿನ್ನ ಗ್ಲೋ ಆಗಿ ಇಟ್ಕೋಬೋದು. ಅದಕ್ಕೋಸ್ಕರ ಇದನ್ನು ಬೆಳಗ್ಗೆ 2ರಿಂದ 3 ಎಲೆ ತಿಂದುಬಿಡಿ. ತಿಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದು ನೀರು ಕುಡಿದ್ರೆ ಒಳಗಿನಿಂದನೇ ಚರ್ಮದ ಕಾಂತಿ ಪಳ ಅಂತ ಹೊಳೆಯುತ್ತೆ. ನಿಮ್ಮ ಬಂಗು 15 ದಿನದಲ್ಲಿ ಮಾಯ ಆಗುತ್ತಾ ಅಂತ ಹೇಳ್ತೀನಿ. ಇದನ್ನು ಬೇಕಾದ್ರೆ ರಿಸಲ್ಟ್ 15 ದಿನ ತಿನ್ನಿ. ಖಾಲಿ ಹೊಟ್ಟೆಯಲ್ಲಿ ತಿಂದು ನೀರು ಕುಡಿದ್ಬಿಟ್ರೆ ಮುಗ್ದೇ ಹೋಯ್ತು ನೋಡಿ. ಅಷ್ಟು ಹಾರ್ಮೋನ್ಸು ಚೇಂಜಸ್ ಆಗಿ ಮುಖದಲ್ಲಿ ತುಂಬಾ ಗ್ಲೋಯಿಂಗ್ ಬರುತ್ತೆ. ಅಷ್ಟು ಒಳ್ಳೆಯದಿದು. ಇದು ಎಲ್ಲ ಕಡೆನೂ ಹಚ್ಚಿದ್ರು ತುಂಬ ಮೊಂಡು ಇಷ್ಟು ತೊಗೊಂಡೋಗಿ ಹಂಗೆ ಹಸಿ ನೀರಲ್ಲಿ ತುರುಕಿದ್ರು ಇದು ಬೆಳೆಯುತ್ತೆ. ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡ್ಕೊಳ್ಳಾರ್ದೆ ಬೆಳಗ್ಗೆ ಎರಡೇ ಎಲೆ ತಿನ್ನಿ. ತುಂಬ ಹಾರ್ಮೋನ್ಸ್ ಚೇಂಜ್ ಆಗಿ ನಿಮ್ಮ ಸ್ಕಿನ್ನಿಗಂತೂ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತಾ ಅಂತ ಹೇಳ್ತಾ ಇದ್ದೀನಿ. ಇದು ರೋಸ್ ವಾಟರ್ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂದರೆ, ಇದು ಪಟಕದ ಜೊತೆ ಮಿಕ್ಸ್ ಮಾಡಿಕೊಂಡು ನೈಟ್ ಹಚ್ಕೋಬೋದು. ಇಲ್ಲ 1 ಅವರ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಇದನ್ನ ತೊಗೊಳ್ಳಿ. ತೊಗೊಂಡ್ಬಿಟ್ಟು ರೋಸ್ ವಾಟರ್ ಓಪನ್ ಮಾಡ್ಕೊಳ್ಳೋಣ. ಇವಾಗ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಇದು ಒಂದೇ ಒಂದು ಕಲ್ಲು ಸಾಕು. ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ, ಬೇಕಾದರೆ ನಾನು ನಿಮಗೆ ಕಳಿಸ್ತೀನಿ. ನಿಮ್ಮ ಕಡೆ ಸಿಗಲಿಲ್ಲ ಅಂತಂದರೆ ನೋಡಿ ಈ ರೀತಿ ಇದನ್ನು ಸ್ಕಿನ್, ಈಗ ಇದು ಜಾಸ್ತಿ ಗಟ್ಟಿಯಾಗಿರುತ್ತೆ, ತುಂಬಾ ಕಲ್ಲಾಗಿರುತ್ತೆ. ಇದನ್ನು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋತಾ ಮುಖಕ್ಕೆ ಬಂಗು ಎಲ್ಲಿರುತ್ತೋ ಎಲ್ಲ ಕಡೆ ಮುಖಕ್ಕೆ ಮೊಡವೆ ಕಲೆಗಳು ಏನೇ ಇದ್ರೂ ಹೋಗುತ್ತೆ. ಇದನ್ನು ರೋಸ್ ವಾಟರಲ್ಲಿ ಅದ್ದಿ ಮುಖಕ್ಕೆ ಮಸಾಜ್ ಮಾಡ್ಕೋತಾ ಬಂದರೆ 15 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಮೇಲಿಂದ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡ್ಕೊಳ್ಳಾರ್ದೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಹಲ್ಲೇನಾದರೂ ಹುಳುಕ್ಕೆ ಹತ್ತಿದ್ರೆ ಕಂದಾಗಿದ್ದರೆ ಹಲ್ಲಿಗೂ ಇದನ್ನು ಪುಡಿ ಮಾಡಿಕೊಂಡು ಹಲ್ಲು ಉಜ್ಜಿದ್ರೆ ನಿಮ್ಮ ಹಲ್ಲು ನೋವು ಮಾಯ ಆಗುತ್ತೆ ನೋಡಿ. ಇಷ್ಟೆಲ್ಲ ಉಪಯೋಗ ನಮ್ಮ ಪಟಕದಿಂದ ಇರುತ್ತೆ. ಇದನ್ನು ಮಿಸ್ ಮಾಡ್ಕೋಬೇಡಿ. ಬಂಗು ಹೋಗಬೇಕಪ್ಪ ಅಂದರೆ ನೀವು ಇದನ್ನು ಸೇವಿಸಲೇಬೇಕು. ಅದನ್ನು ಮುಖಕ್ಕೆ ಹಚ್ಕೊಳ್ಳಿ. ಇದನ್ನು ಹೊಟ್ಟೆಗೆ ಡೈಲಿ ಬೆಳಗ್ಗೆ 2 ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋಕ್ಕಾಗುತ್ತೆ. ಇಲ್ಲ ಟೀ ಜೊತೆ ಮಾಡ್ಕೊಂಡು ಕುಡೀರಿ. 2 ಟೀ ಪುಡಿಯಲ್ಲಿ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇವತ್ತು ನಾನು ಹೇಳಿದ ಹೋಮ್ ರೆಮಿಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಇದು ಸ್ಫಟಿಕದ ಕಲ್ಲು ಅಂತಲೂ ಅಂತಾರೆ, ಪಟಗಾನು ಅಂತಾರೆ. ನನ್ನ ಅಜ್ಜಿ ಕಾಲದಲ್ಲಂತೂ ಪಟಗ ಅಂತಿದ್ರು. ಈ ಪಟಗಕ್ಕೆ ನಾನು ನಿಮಗೆ ನಂಬರ್ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ನಂಬರ್ ಮೆನ್ಷನ್ ಮಾಡ್ಕೊಂಡು ಆರ್ಡರ್ ತೊಗೊಳ್ಬೋದು.